ಆದಿಯೋಗಿ ಸ್ಟ್ಯಾಚ್ಯೂನ ಎಷ್ಟೊತ್ತು ನೋಡಿದ್ರು ನೋಡ್ತಾನೆ ಇರಬೇಕು ಅನ್ಸುತ್ತೆ. ಅದಕ್ಕೆ ಅನ್ಸುತ್ತೆ ಇದು ಮೆಡಿಟೇಷನ್ ಸೆಂಟರ್ ಆಗಿ ಫಾರ್ಮ್ ಆಗಿರೋದು. ಹಾಗೆ ನಾವು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ತುಂಬ ಜನನೂ ಇಲ್ಲ, ಅದೊಂದು ಖುಷಿ ವಿಚಾರ. ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಲೇಟ್ ಆಗಿತ್ತು, ಬಟ್ ತುಂಬ ಕ್ರೌಡ್ ಇತ್ತು. ಸೊ ಒಂದು ಫೋಟೋಸ್ ವಿಡಿಯೋಸ್ ಏನೂ ತೊಗೊಳಕ್ಕಾಗ್ತಾ ಇರಲಿಲ್ಲ, ಆ ಥರ ಜನ ಇದ್ರು. ಬಟ್ ಈ ಸತಿ ಕಡಿಮೆ ಜನ ಇರೋದ್ರಿಂದ ಭಾಳ ಖುಷಿ ಆಗ್ತಾ ಇದೆ. ಹಾಗೆ ಏನೋ ಒಂಥರ ಪೀಸ್ ಏನೋ ಅಚೀವ್ ಮಾಡಿದಿರೋ ಥರ ಫೀಲ್ ಆಗ್ತಾ ಇದೆ. ಬೆಳಗ್ಗೆನೇ ಎದ್ದು ಬಂದಿರೋದು, ಬೆಳಗ್ಗೆ ಎದ್ದು ಬರೋವರೆಗೂ ಅಷ್ಟೇ, ಬಂದಮೇಲೆ ನಮ್ಮದೇ ಅವ. ಸೊ ಇದು ದೀಪ್ತಿ ಡೈಲಾಗು, ಅವಳು ದೀಪ್ತಿ ಗುರಾಯಿಸ್ತಿದ್ದಾಳೆ. ಈ ಆ್ಯಂಗಲಿಂದ ನೋಡಿ, ಈ ಆ್ಯಂಗಲಿಂದ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಪ್ರತಿಯೊಂದು ಆ್ಯಂಗಲಲ್ಲಿ ನೋಡಿದಾಗೂ ಆದಿಯೋಗಿ ಸ್ಟ್ಯಾಚ್ಯೂ ಡಿಫ್ರೆಂಟಾಗಿ ಕಾಣಿಸುತ್ತೆ. ನನಗೆ ಈ ಆ್ಯಂಗಲ್ ಫೇವ್ರೇಟ್ ಅನಿಸುತ್ತೆ, ಯಾಕೆ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಚಂದ್ರ ಇಟ್ಟಿರೋದು, ಹಾಗೆ ಆ ಮೇಲ್ಗಡೆ ಮೋಡ ನಿಂತಿರೋದು, ಆ ಚಂದ್ರನ ಬೆಳಕು ಥರನೋ ಅಥವಾ ಚಂದ್ರ ಇರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಜವಾಗ್ಲೂ ತುಂಬ ಪೀಸ್. ಹಾಂ, ಆಮೇಲೆ ಅಲ್ಲಿ ನಾಗ ಸ್ಟ್ಯಾಚ್ಯೂ ಇದೆಯಲ್ಲ, ಸೊ ಅಲ್ಲಿಂದ ಕೂತ್ಕೊಂಡು ನೋಡೋಕ್ಕೂ ಚೆನ್ನಾಗಿದೆ. ಅಲ್ಲೂ ಹೋಗ್ತೀವಿ, ಸ್ವಲ್ಪ ಹೊತ್ತು ಕೂತ್ಕೊತೀವಿ. ಹಾಗೆ ನಂದಿ ಇಲ್ಲಿಂದನೇ ಕಾಣಿಸ್ತಾರೆ. ಕೆಳಗಡೆನೂ ಒಂದು ಲಿಂಗ ಇದೆ. ಈ ದೋಷ ಪರಿಹಾರ ಆ ಥರದಲ್ಲೆಲ್ಲ ಇಲ್ಲಿ ಮಾಡ್ತಾರೆ, ಸೇವೆ ಸ್ವೀಕರಿಸ್ತಾರೆ. ಅಲ್ಲಿ ಒಳಗಡೆ ಹೋದರೆ ಕ್ಯಾಮ್ರಾ ಅಲೌಡ್ ಇರಲ್ಲ, ಬಟ್ ಆಚೆ ಕಡೆ ಕ್ಯಾಮ್ರಾ ಅಲೌಡ್ ಇದೆ. ಸೊ ಎಲ್ಲಿ ಎಷ್ಟು ಬೇಕಾದ್ರೂ ಫೋಟೋಸ್ ತಗೊಂಡು ಹೋಗ್ಬೋದು. ಎಷ್ಟು ಉಂಟು ಸಮಾಧಾನ ಆಗ್ತಾಯಿಲ್ಲ, ಆ ಥರ ಫೀಲ್ ಇದೆ. ತುಂಬ ಹತ್ರ ಬಂದು ನೋಡಿದ್ರೆ ಈ ಸ್ಟ್ಯಾಚ್ಯೂ ಒಂದು ಮಾಲ ಹಾಕಿದ್ದಾರೆ. ಇದೇನು ಮಾಲ ಅಂತ ಅಂದರೆ, ಸ್ವಲ್ಪ ಡೀಪಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಇಟ್ಸ್ ಎ ರುದ್ರಾಕ್ಷಿ ಮಾಲ. ಅದನ್ನ ರೋಲ್ ಮಾಡಿ ಕ್ಲೀನಾಗಿ ಹಾರ ಥರ ಮಾಡಿ ಹಾಕಿದ್ದಾರೆ. ಎಷ್ಟು ದೊಡ್ಡದಿದೆ, ಎಷ್ಟು ಕೌಂಟ್ ಇದೆ ಅಂದಾಜಿಲ್ಲ, ಬಟ್ ಸಖತ್ ಚೆನ್ನಾಗಿ ಕಾಣಿಸ್ತದೆ ಅದು ಹಾರ ಅಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಹೋಗಿರುತ್ತೆ. ಹಾಗೆ ಇಲ್ಲಿಂದ, ಹೌದು ಅದು ರಿಯಲ್ಲೇ ಅದು. ಹಾಗೆ ಇಲ್ಲಿಂದ ಫ್ರಂಟ್ ವ್ಯೂ ಹೆಂಗಿದೆ ನೋಡಿ. ಸೊ ನನ್ಗೆ ಆಶ್ಚರ್ಯ ಆಗ್ತಾ ಇರೋದೇನು ಅಂದರೆ ಈ ರುದ್ರಾಕ್ಷಿ ಮಾಲನೆ. ಇದು ಕೂತ್ಕೊಂಡು ಮಾಡಿ, ಇದು ಒಳಗಡೆನೂ ಇದೆಯಾ ಬರೀ ಆಚೆಗನ ಅದು ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮಾಡಿದ್ದಾರೆ ಅಷ್ಟು ದೊಡ್ಡದು. ಸೊ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ವೀಕೆಂಡಲ್ಲಿ ಆಫೀಸ್ ಕೆಲಸ, ಮನೆ ಕೆಲಸ, ಹಾಗೆ ಹೆಂಡತಿ ಕೆಲಸ ಎಲ್ಲ ಮುಗಿಸಿ ಟೆನ್ಷನಲ್ಲಿರೋರಿಗೆ ವೀಕೆಂಡಲ್ಲಿ ಆದಿಯೋಗಿ ಈ ಚಿಕ್ಕಬಳ್ಳಾಪುರಲ್ಲಿರೋ ಈ ಈಶಾ ಫೌಂಡೇಶನ್ಗೆ ಬಂದು ಒಂದು ಸತಿ ವಿಸಿಟ್ ಮಾಡೋದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ನಾವು ಕಂಪ್ಲೀಟ್ ಮೆಡಿಟೇಷನ್ ಮಾಡಿಲ್ಲ ಅಂದ್ರೂ ಹಾಫ್ ಮೆಡಿಟೇಷನ್ ಮಾಡಿರೋ ಥರ ಅನಿಸುತ್ತೆ. ಸೊ ಸ್ಯಾಟರ್ಡೇ ಅರ್ಲಿ ಮಾರ್ನಿಂಗ್ ಎದ್ದು ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಇರೋದಕ್ಕೆ ನಮಗೇನೋ ಒಂದು ಎನರ್ಜಿ ಸಿಕ್ಕಿರೋ ಥರ ಆಗ್ತಾ ಇದೆ. ಸೊ ಎವ್ರಿ ಸ್ಯಾಟರ್ಡೇ ಬರೋ ಥರ ಮನಸ್ಸಲ್ಲಿದೆ, ಬಟ್ ಅನ್ಫಾರ್ಚುನೇಟ್ಲಿ ಎವ್ರಿ ಸ್ಯಾಟರ್ಡೇ ಬರೋಕ್ಕಾಗಲ್ಲ. ಸೊ ಈ ಸ್ಯಾಟರ್ಡೇ ಬಂದು ನಾವು ಹೋಗಿರೋದು ನೋ ರಿಗ್ರೆಟ್ಸ್. ಇದೇ ಥರ ಒಳ್ಳೊಳ್ಳೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಸೊ ಇಲ್ಲಿನ ಅರೇಂಜ್ಮೆಂಟ್ ಏನಿದೆ ಅಂದರೆ, ಶೂ ನಾವು ಏನು ಬಿಚ್ಚಿ ಅಲ್ಲಿ ಕೊಟ್ಟಿದ್ವಿ ಎಂಟ್ರೆನ್ಸಲ್ಲಿ, ಅದು ಇಲ್ಲಿ ಸ್ಟ್ಯಾಚ್ಯೂ ಹತ್ರ ಇನ್ನೊಂದು ಸ್ಟೋರ್ ಇದೆ, ಅಲ್ಲಿಗೆ ಬಂದಿರುತ್ತಂತೆ. ಅಲ್ಲಿ ಇಸ್ಕೊಂಡು ವಾಪಸ್ ಹಾಕೊಂಡು ನಾವು ವಾಪಸ್ ಹಿಂಗೆ ಎಕ್ಸಿಟ್ ಆಗ್ಬೋದು. ಸೊ ಹೋಗ್ತಾ ಕ್ಯಾಂಟೀನು ಇದೆ. ಸೊ ಕ್ಯಾಂಟೀನೆಲ್ಲ ತಿನ್ಕೊಂಡು ಹೋಗೋಣ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು. ಸೊ ವಿ ಹ್ಯಾಡ್ ಎ ವೆರಿ ನೈಸ್ ಟೈಮ್. ಸೊ ಐ ಆಮ್ ಹ್ಯಾಪಿ ದಟ್ ಅವರ್ ವೀಕೆಂಡ್ ಸ್ಪೆಂಟ್ ವೆಲ್ ವಿತ್ ಎ ರೈಡ್ ವಿತ್ ಬೈಕ್ ಆ್ಯಂಡ್ ದೀಪ್ತಿ ವೈಫಿ ಕಿಸಿತಾವಳೆ ಕಳ್ಳಿ. ಸೊ ಇಲ್ಲಿಂದನೂ ಒಂದು ವ್ಯೂ ಇದೆ. ಸೊ ನಾನು ಹೇಳಿದ್ದು ಅದೇ ಸ್ಟೋರ್ ಅಂದ್ಕೊತೀನಿ. ಅಲ್ಲೊಂದು ಯಾವುದೋ ಸ್ಟೋರ್ ಇದೆ, ಅಲ್ಲೇ ಇರ್ಬೋದು. ಇಲ್ಲ ಅಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ ಅಲ್ವಾ. ಸೊ ಅದೇ ಕ್ಯಾಂಟೀನ್ ಇದೆ ಇಲ್ಲಿ, ಆ ಕಡೆ ಎಲ್ಲ ಕೆಲವೊಂದಿದೆ. ಸೊ ಹೋಗಿ ರಿಲ್ಯಾಕ್ಸ್ ಆಗಿ ಏನೋ ತಿನ್ಕೊಂಡು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಾಪಸ್ ಮನೆ ಕಡೆ ಕೊಡ್ತೀವಿ. ದಿಪ್ತಿ ಟೋಕನ್ ನಿನ್ನ ಹತ್ರನೇ ಇದೆ. ಓಕೆ, ಸೊ ಇಲ್ಲಿ ಇಸ್ಕೊಂಡು ಹಾಕೊಬೇಕು. ಕೂತ್ಕೊಳ್ಳೋಕೆ ಜಾಗನೂ ಮಾಡಿದ್ದಾರೆ ಅಲ್ಲಿ ನೆರಳು.
ಅಲ್ಲಿ ನಾವೇನ್ ಕೊಟ್ಟಿದ್ವಲ್ಲ ಅದೇ ಕೊಟ್ಟಿದಾರಾ ಬೇರೆ ಕೊಟ್ಟಿದಾರಾ? ಸೊ ಇಲ್ಲಿ ಕುತ್ಕೊಂಡು ಶೂ ಹಾಕೊಳಕ್ಕೆ ಇಲ್ಲ ಚಪ್ಪಲಿ ಹಾಕೊಳಕ್ಕೆ ಜಾಗ ಮಾಡಿದಾರೆ. ಶಿಸ್ತಾಗಿ ಕುತ್ಕೊಂಡು ಹಾಕೊಂಡು ಹೋಗ್ಬೋದು. ಎಷ್ಟು ತಂಪಾಗಿದೆ. ಇದೆಲ್ಲ ಫುಲ್ಲು ಗರಿಲ್ ಮಾಡಿರೋದು ಅನ್ಸುತ್ತೆ ಅಲ್ವಾ? ಹಳ್ಳಿ ಸ್ಟೈಲ್ ಗರಿ. ಸೊ ಲೇಟ್ ಆಗ್ತಾರಂಗೆ ಜನ ಜಾಸ್ತಿ ಬರ್ತಾನೇ ಇದ್ದಾರೆ. ಸೊ ನಾವು ಲೇಟ್ ಮಾಡೋದು ಬೇಡ, ಜಾಸ್ತಿ ಬಿಸಿಲಾದ್ರೆ ಆಮೇಲೆ ಸಿಟಿಗೆ ಹೋಗ್ಬೇಕಾದ್ರೆ ತುಂಬ ಬಿಸಿಲಾಗ್ಬಿಡುತ್ತೆ. ರೈಡ್ ಸ್ಯಾಟರ್ಡೆ ಸೆಕೆಂಡ್ ರೈಡ್ ಆದಿಯೋಗಿಗೆ ಬಂದಿದ್ವಿ, ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಗೆ. ಸೊ ನಾವು ಅಂದ್ಕೊಂಡಂಗೆ ಬಂದು ಮುಗಿಸಿ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನಮ್ಮ ಹಿಂದೆ ಕಾಣಿಸ್ತಾ ಇರ್ಬೋದು ನಿಮಗೆ. ಬ್ರೇಕ್ಫಾಸ್ಟು ಇಲ್ಲೇ ಇದೆ. ಸೊ ಬ್ರೇಕ್ಫಾಸ್ಟು ಮಾಡ್ಕೊಂಡ್ವಿ. ಸೊ ವಿಸಿಟು ಬ್ರೇಕ್ಫಾಸ್ಟ್ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿದೆ. ಸೊ ನೋಡ್ಬೇಕು ಇವಾಗ ಹೆಂಗಾಗುತ್ತೆ ಅಂತ. ಇಲ್ಲಿಂದ 2 hours ಜರ್ನಿ ಇದೆ ನಮ್ಮ ಮನೆಗೆ. ಸೊ ಸ್ಮೂತಾಗಿ ಹೋಗೋಣ, ವಾಪಸ್ ಕ್ರೂಸಿಂಗ್ ಮಾಡ್ಕೊಂಡೇ ಹೋಗೋಣ. ಸೊ ವಿ ಆರ್ ರೆಡಿ ಬ್ಯಾಕ್ ಟು ಹೋಮ್. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಹಾಗೆ ನಿಮ್ಮ ವ್ಯೂ ಹೇಗಿದೆ, ಹಾಗೆ ನಮ್ಮ ರೈಡಿಂಗ್ ಏನೋ ಇಂಪ್ರೂವ್ಮೆಂಟ್ಸ್ ಬೇಕಾ ಕಮೆಂಟಲ್ಲಿ ತಿಳಿಸಿ. ಖಂಡಿತ ಇಂಪ್ರೂವ್ ಮಾಡ್ಕೊಳ್ಳೋಣ, ಯಾಕಂದರೆ ನಾನು ಇನ್ನೂ ಲರ್ನಿಂಗ್ ಸ್ಟೇಜಲ್ಲಿ ಇದ್ದೀನಿ. ಆದಿಯೋಗಿ ಸ್ಟ್ಯಾಚ್ಯೂ ನೋಡ್ಕೊಂಡು ರಿಟರ್ನ್ ಆಗ್ತಾ ಇದ್ದೀವಿ. ವಾಯು ವೆಲಾಸಿಟಿ ಅಂತೆ ಗೋ ಕಾರ್ಟಿಂಗ್ ಇದೆ ಅಂತ ಹಾಕಿದಾರಲ್ಲಿ. ಊರಿಗೆ ಈ ಗ್ರಾನೈಟ್ಸ್ದು ಐ ಮೀನ್ ಟು ಸೇ ಏನಿದೆ ಈ ಕಲ್ದೆಲ್ಲ ಈಸಿ ಅನ್ಸುತ್ತೆ. ಇಲ್ಲೇ ಸಿಕ್ಬಿಡುತ್ತೆ ಎಲ್ಲ, ಇಲ್ಲಿ ಸಿಗುತ್ತಲ್ಲ ಇದನ್ನೇ ತೊಗೊಂಡೋಗಿ ಅಲ್ಲಿ ಯೂಸ್ ಮಾಡ್ಕೋಬೋದು. ಆಮೇಲೆ ನೀರು ಸ್ಟಾಕ್ ಆಗುತ್ತಲ್ಲ, ಏನು ಹೇಳ್ತಾರೆ ಮಳೆ ನೀರು, ಅದನ್ನು ಯೂಸ್ ಮಾಡೋ ಥರ ಇದ್ದಾರೆ ಈ ಸರೌಂಡಿಂಗ್ ಪೀಪಲ್ಲು. ಅದೇ ಕಾರೆ ಕರೆದಿರೋದು ಮಾತ್ರ ಸರಿಯಾಗಿ ಕೊಡ್ದವ್ರೆಲ್ಲ. ಹೆವಿ ಬಿಸಿಲಿದೆ ಇವತ್ತು, 11:30 ಟೈಮು. ಆಬ್ವಿಯಸ್ಲಿ 12 ಗಂಟೆ ಇರುತ್ತಾ. ಹಸಿರು ಚಿಕ್ಕಬಳ್ಳಾಪುರ ಅಂತ ಹಾಕಿದ್ದಾರೆ. ಸೊ ಈಶಾ ಫೌಂಡೇಶನಲ್ಲಿ ಮುಂಚೆ ಬ್ರೇಕ್ಫಾಸ್ಟಿಗೆ ಇರಲಿಲ್ಲ ಅರೇಂಜ್ಮೆಂಟು. ಇವಾಗ ಬ್ರೇಕ್ಫಾಸ್ಟಿಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಒಳಗಡೆನೆ. 2 ಹೋಟೆಲ್ ಇದೆ. ಸೊ ಮುಂಚೆ ಆಗಿದ್ರೆ ಇಲ್ಲಿಗೆ ಬಂದು ತಿನ್ಬೇಕಾಗಿತ್ತು, ಕಲ್ಯಾಣಿ ಊಟನೋ ಅಥವಾ ಆನ್ ದ ವೇ ಯಾವ್ದನ್ನ ತಿನ್ಬೇಕಾಗಿತ್ತು. ಬಟ್ ಇವಾಗ ಏನು ಅಡ್ವಾಂಟೇಜ್ ಅಂದರೆ ಅಲ್ಲೇ ಇದೆ, ಅಲ್ಲೇ ತಿನ್ಕೊಂಡು ಹೋಗ್ಬೋದು. ಹೈಜಿನಿಕ್ ಆಗೂ ಇದೆ. ಅಲ್ಲೊಂದು ಬೋರ್ಡ್ ಇತ್ತು ಸದ್ಗುರು ಅವ್ರು ಹೇಳಿರೋದು, ಊಟ ಟೇಸ್ಟ್ ಬಾಯಿಗಲ್ಲ ಹೊಟ್ಟೆಗೆ ಅಂತ. ಒಳ್ಳೇದಲ್ಲ, ನಾವು ಬಾಯಿ ಟೇಸ್ಟಿಗೆ ಅಂತ ತಿನ್ಬಿಡ್ತೀವಿ, ಹೊಟ್ಟೆಗೆ ನೋಡೋಕೆ ಹೋಗಲ್ಲ. ಅವ್ರು ಸಜೆಸ್ಟ್ ಮಾಡೋದು ಹೊಟ್ಟೆಗೂ ಟೇಸ್ಟ್ ಇರಲಿ ಅಂತ, ಅಂದರೆ ಗಟ್ ಹೆಲ್ತ್ ಚೆನ್ನಾಗಿರಲಿ ಅಂತ. ಯಾಕಂದರೆ ನಮ್ಗೆ ಗಟ್ ಹೆಲ್ತ್ ಇಂಪಾರ್ಟೆಂಟು. ಇದೆಲ್ಲ ಚಿಕನ್ ಟಿಫನ್ ಸೆಂಟರ್ ಇದೆ, ಆದರೆ ನಮಗೆ ಚಿಕನ್ ಬೇಡ ಇವಾಗ ಬಿಸಿಲಲ್ಲಿ ರೈಡಿಂಗಲ್ಲಿ. ಇವಾಗ ಏನು ಪ್ಲ್ಯಾನ್ ಇದೆ ಅಂದರೆ ಸೀದಾ ಮನೆಗೆ ಹೋಗ್ತೀವಿ. ಓ ಮೈ ಗಾಡ್, ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ಲು. ದೀಪ್ತಿಗೆ ಸುಮ್ಮನೆ ಹಿಂಗೋ ಏನೋ ಹೇಳಿ ಕನ್ವಿನ್ಸ್ ಮಾಡಿಬಿಟ್ಟು ಇವಾಗ ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಹೇಳಿದ್ದೀನಿ. ಅಂದರೆ ನಂದಿ ಹಿಲ್ಸಿಗೆ ತುಂಬ ಹೋಗೋದು ಬೇಡ, ಸ್ವಲ್ಪ ಜಸ್ಟ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿ ತುಂಬ ಜನ ಹೋಗಿ ಹೊರಗಡೆ ಅದು ಕ್ವಾರಿ ಮಾಡ್ತಾರದು. ಸೊ ನಂದಿ ಹಿಲ್ಸ್ಗೆ ಹೋಗ್ತೀವಿ, ಆದರೆ ಮೇಲೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದು ಬೇಡ, ಜಸ್ಟ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಒಪ್ಸಿದ್ದೀನಿ. ಓಕೆ ಅಂತ ಹೇಳಿದಾಳೆ. ಇಷ್ಟು ದೂರ ಬಂದಮೇಲೆ ಸುಮ್ಮನೆ ಹೋದರೆ ಹಿಂಗೆ. ಸೊ ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಜಸ್ಟ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರ್ತೀವಿ. ಈ ರೋಡ್ ಎಕ್ಸ್ಪೀರಿಯನ್ಸ್ದು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುತ್ತೆ ನಿಮಗೆ. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ರೈಡಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ ಬಾಯ್ ಬಾಯ್.